ಅರಳಿ ಕಷಾಯ ಮಾಡುವ ವಿಧಾನ. ಅರಳಿ ಎಲೆಯನ್ನು ಗುರುತಿಸುವುದು ಹೇಗೆ? ಅರಳಿ ಎಲೆಗಳನ್ನು ಎಲ್ಲರೂ ನೋಡಿರುತ್ತಾರೆ. ಇದು ದೇವಸ್ಥಾನಗಳಲ್ಲಿ ಮತ್ತು ಪ್ರಮುಖ ಸ್ಥಳಗಳ ಅಂಗಳದಲ್ಲಿ ಕೂಡ ಇರುತ್ತದೆ. ಈಗ ಅರಳಿ ಎಲೆಯ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಅರಳಿ ಮರವನ್ನು ತ್ರಿಮೂರ್ತಿ ವೃಕ್ಷ ಮತ್ತು ಬೋಧಿ ವೃಕ್ಷ ಎಂದು ಕೂಡ ಕರೆಯುತ್ತಾರೆ. ಈ ಮರದ ಪ್ರತಿ ಭಾಗ ಅಂದರೆ ಎಲೆ, ಹಣ್ಣು, ಕೊಂಬೆಗಳು, ಬೇರುಗಳು ಎಲ್ಲವೂ ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿವೆ. ಈ ಅರಳಿ ಎಲೆಯ ಕಷಾಯವು ನಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಯಲ್ಲಿ ಇರುವ ಎಷ್ಟೋ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಹೆಣ್ಣು ಮಕ್ಕಳ ಹಾರ್ಮೋನ್ ಸಮಸ್ಯೆಗಳು, ಋತುಚಕ್ರದ ಸಮಸ್ಯೆಗಳು ಈ ಕಷಾಯದಿಂದ ಗುಣಪಡಿಸಬಹುದಾಗಿದೆ. ಸಂತಾನಹೀನತೆ ಸಮಸ್ಯೆಗೆ ಇದೊಂದು ದಿವ್ಯೌಷಧದಂತೆ ಕೆಲಸ ಮಾಡುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಹಲವಾರು ರೀತಿಯ ವೈರಲ್ ಇನ್ಫೆಕ್ಷನ್ಗಳೊಂದಿಗೆ ಹೋರಾಡಲು ಕೂಡ ಇದು ಸಹಕಾರಿಯಾಗಿದೆ. ಕಾಡಿನಲ್ಲಿರುವ ಪ್ರಾಣಿಗಳು ಇದರ ಹಣ್ಣುಗಳನ್ನು ಆಗಾಗ ತಿನ್ನಲು ಬರುತ್ತವೆ. ಇದರಿಂದ ಪ್ರಾಣಿಗಳ ಹೊಟ್ಟೆಯಲ್ಲಿನ ಕಲ್ಮಶಗಳನ್ನು ತೆಗೆದುಹಾಕುವಲ್ಲಿ ಕೂಡ ಸಹಾಯ ಮಾಡುತ್ತದೆ. 3 ಅರಳಿ ಎಲೆಗಳನ್ನು ತೆಗೆದುಕೊಳ್ಳಬೇಕು. ಇದನ್ನು ಸ್ಟ್ರಕ್ಚರ್ಡ್ ವಾಟರ್ ಅಂದರೆ ರಚನಾತ್ಮಕ ನೀರಿನಿಂದ ಚೆನ್ನಾಗಿ ತೊಳೆಯಬೇಕು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಇದಕ್ಕೆ ಸುಮಾರು 200 ml ನಷ್ಟು ಸ್ಟ್ರಕ್ಚರ್ಡ್ ವಾಟರನ್ನು ಹಾಕಿ ಕುದಿಯಲು ಬಿಡಬೇಕು. ಅರಳಿ ಎಲೆಗಳು ದೊಡ್ಡದಾಗಿರುವ ಕಾರಣ ಅದನ್ನು ಈ ರೀತಿ ತುಂಡು ಮಾಡಿ ಹಾಕಿದರೆ ಕಷಾಯ ಮಾಡಲು ಅನುಕೂಲವಾಗುತ್ತದೆ. ಈ ಎಲೆಗಳನ್ನು ಕುದಿಯುತ್ತಿರುವ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಸಿಮ್ನಲ್ಲಿ ಇಡಬೇಕು. ಸ್ವಲ್ಪ ಹೊತ್ತಿನ ನಂತರ ಸ್ಟೌವನ್ನು ಆರಿಸಿ ಒಂದು ಪ್ಲೇಟನ್ನು ಮುಚ್ಚಬೇಕು. ಒಂದು ಸ್ಟೀಲ್ ಫಿಲ್ಟರ್ನಿಂದ ಶೋಧಿಸಿಕೊಂಡು ಉಗುರು ಬೆಚ್ಚಗಿರುವಾಗ ಇದನ್ನು ಕುಡಿಯಬೇಕು.